ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳೇ, ಮಾನ್ಯರೇ ಮತ್ತು ಮಹಿಳೆಯರೇ, ಅಖಿಲ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇವತ್ತು ಏನು ಕಾರ್ಯಕ್ರಮವನ್ನು ರೂಪಿಸಿದೆ, ಇದು ತುಂಬ ದುಃಖದ ವಿಚಾರ. ಸಂತೋಷ ಸಂಭ್ರಮ ಪಡಬೇಕಾದಂಥ ವಿಚಾರ ಅಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಯಾವುದೇ ಜಾಗದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಸ್ವಾರ್ಥ ರಾಜಕಾರಣ, ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ, ಅಸ್ತಿತ್ವದ ರಾಜಕಾರಣದ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡು ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಹಿತವನ್ನು ಕಾಪಾಡೋದರಲ್ಲಿ ಸೋತಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ರಾಜ್ಯದ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ, ಒಬ್ಬ ಕನ್ನಡದ ಮನಸ್ಸಿನವನಾಗಿ ಕನ್ನಡಿಗರ ಪರವಾಗಿ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೋಸ್ಕರವಾಗಿ ಈ ಮಾತನ್ನು ದುಃಖದಿಂದ ಹೇಳ್ತಾ ಇದ್ದೀನಿ. ಈ ಪಾರ್ಟಿ ಆ ಪಾರ್ಟಿ ಅಂತ ಇಲ್ಲ. ಎಂಥ ದುರಂತ ಆಗಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೀತು. 56ರಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯಿತು. ಅದರ ಉದ್ದೇಶ ಸರ್ವರಿಗೂ ಸಮಪಾಲು, ಸಮಬಾಳು, ಸರ್ವ ಜನಾಂಗದ ಶಾಂತಿಯ ತೋಟ. ಈ ಕಾರಣಕ್ಕೋಸ್ಕರ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಂಥ, ಏಕತೆಯಲ್ಲಿ ವಿಭಿನ್ನತೆಯನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ದೇಶ ಇದು, ಒಕ್ಕೂಟ, ಫೆಡರಲ್ ಸಿಸ್ಟಮ್. ಹಾಗಾಗಿ ಮೊದಲನೇದಾಗಿ ನಾನು ಮುಖ್ಯಮಂತ್ರಿ ಚಂದ್ರು ಒಬ್ಬ ನಿಮ್ಮ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಭಾಷೆಯ ವಿರೋಧಿಗಳು ನಾವು ಯಾರೂ ಅಲ್ಲ. ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಸಾರ್ವಜನಿಕರು ಹೇಳ್ತಾ ಇದ್ದೀನಿ. ಆದರೆ ರಾಜ್ಯಗಳ ವಿಂಗಡಣೆ ರಾಜ್ಯದ ಜನತೆಗೆ ಅನುಕೂಲ ಆಗಬೇಕು ಅಂತ ರಾಷ್ಟ್ರದಲ್ಲಿ ಸಂವಿಧಾನದಲ್ಲೇ ಇರ್ತಕ್ಕಂಥ ಜಾಗದಲ್ಲಿ ರಾಷ್ಟ್ರೀಯ ಭಾಷೆಗಳಲ್ಲಿ ಕನ್ನಡವೂ ಒಂದು. ಇವತ್ತು ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅಂತ ಬಹಳಷ್ಟು ಸರ್ಕಾರ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರವು ಒತ್ತಾಯ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಇವತ್ತು ಹೇಳ್ತಾ ಇದ್ದೀವಿ, ಹಿಂದಿ ರಾಷ್ಟ್ರೀಯ ಭಾಷೆ ಆಗೋದಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದು, ಹಾಗೆ ಬೇಕಾದಷ್ಟು ಭಾಷೆಗಳು ಈ ರಾಷ್ಟ್ರೀಯ ಭಾಷೆಗಳು, ಕನ್ನಡವೂ ಸೇರಿ ರಾಷ್ಟ್ರೀಯ ಭಾಷೆಗಳೇ. ಹಾಗಾಗಿ ಮೊದಲನೇದಾಗಿ ಏಕ ವ್ಯಕ್ತಿ, ಏಕ ದೇಶ, ಏಕ ಧರ್ಮ, ಏಕ ಜಾತಿ, ಈ ಯಾವುದೇ ಕಾರಣಕ್ಕೂ ನಾವು ಉಲ್ಲಂಘನೆಯನ್ನು ಮಾಡ್ತೀವಿ, ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇಲ್ಲಿ ನಾನು ಹೆಸರಿಸಬೇಕಾಗಿರೋದು ಕಾಂತಕುಮಾರ್ ಅವರು ಅಧ್ಯಕ್ಷರಾಗಿ, ಶ್ರೀಶ್ ಅವರು, ಸಂಜಯ್ ಕುಮಾರ್ ಅವರು, ಸಂತೋಷ್ ಮರೂರ್ ಅವರು ತುಂಬ ಸಂಘಟನೆಯನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಕೈ ಜೋಡಿಸ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ನಾವು ಪಕ್ಷ ಭೇದ ಮರೆತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ರಾಷ್ಟ್ರೀಯ ನಾಯಕರ ಜೊತೆ ನಾನು ಮಾತಾಡಿಕೊಂಡು, ಇಂಥದ್ದು ಯಾವುದೇ ಅನ್ಯಾಯ ಆದರೂ ಕೂಡ ಯಾವುದೇ ಪಕ್ಷದವರು, ಇಲ್ಲೇ ಕೂಡ ಕಾಂಗ್ರೆಸ್ನವರೇ ಬಂದು ಇದನ್ನು ವಿರೋಧ ಮಾಡಿದ್ರೆ ಇನ್ನೂ ಸಂತೋಷ ಪಡ್ತೀನಿ. ನಿಮ್ಮ ಸರ್ಕಾರ ಸರಿಯಾಗಿ ಮಾಡ್ತಾ ಇಲ್ಲಪ್ಪ ಕೆಲಸ, ಬಂದು ಇಲ್ಲಾದರೂ ಹೇಳಿಕೆ ಕೊಡಿ, ನಿಮ್ಮ ಕೈಲಿ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಪಕ್ಷ ಭೇದ ಮರೆತು ನಮ್ಮ ಸಿದ್ಧಾಂತಗಳನ್ನು ಮರೆತು ಒಂದೇ ಸಿದ್ಧಾಂತ, ನಾಡನ್ನು ಉಳಿಸಬೇಕು, ನಾಡಿನ ಭಾಷೆಯನ್ನು ಉಳಿಸಬೇಕು, ನಾಡಿನ ಜನರ, ನಮ್ಮ ಕನ್ನಡದ ಮಕ್ಕಳ ಭವಿಷ್ಯವನ್ನು ನಾವು ರೂಪ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮಗೆ ಕೈ ಜೋಡಿಸೋದಕ್ಕೆ ಈಗ ವೆಂಕಟಸ್ವಾಮಿ ಅವರು, ನಮ್ಮ ಆತ್ಮೀಯರು, RPI ಪ್ರೆಸಿಡೆಂಟ್ ಅಂಡ್ ದಲಿತ ಮುಖಂಡರು ಬಂದಿದ್ದಾರೆ. ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಬಹಳ ಉದ್ದನೆ ಭಾಷಣ ಮಾಡೋದಕ್ಕಿಂತ ಒಂದು ಸ್ವಲ್ಪ ಕನ್ನಡದ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ಏಕೀಕರಣ ಆಯಿತು. ದೇವರಾಜ್ ಅರಸು ಅವರು ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಬೇಕಾದಷ್ಟು ಇಲಾಖೆಗಳಿದ್ದಾವೆ. ಯಾವುದೇ ರಾಜ್ಯದಲ್ಲಿ ಭಾಷೆಯ ವಿಚಾರವಾಗಿ ಹೋರಾಟ ಮಾಡಬೇಕಾದ ಅಗತ್ಯ ಬಂದಿಲ್ಲ. ಭಾಷಿಕರ ಪರವಾಗಿ ಹೋರಾಟ ಮಾಡಬೇಕಾದ ದುಸ್ಥಿತಿ ಕರ್ನಾಟಕಕ್ಕೆ ಬಂದಿದೆ ಅಂದಾಗ ನಮ್ಮಲ್ಲಿ ದುರಭಿಮಾನವೂ ಇಲ್ಲ, ಸ್ವಾಭಿಮಾನವೂ ಇಲ್ಲ. ಜನಗಳಲ್ಲಿ ಮತ್ತು ಅಧಿಕಾರಿಗಳಲ್ಲಿ, ಸರ್ಕಾರದಲ್ಲಿ ನಿರಭಿಮಾನಿಗಳಾಗಿದ್ದೇವೆ. ಅದರೊಳಗಾಗಿ ಸರ್ಕಾರಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಂದರ್ಭ ಬಂದಾಗ ಸಮನ್ಯಾಚ್ಯುತ ಅನುಕೂಲಗಳನ್ನು ಹೇಳ್ತಾರೆ. ಇದು ಹೇಳಿದ ಮೇಲೆ 2 ವಿಚಾರ ಹೇಳ್ತೀನಿ. ಇವತ್ತು ನಮ್ಮ ಹೋರಾಟದ ಮುಖ್ಯ ಉದ್ದೇಶ ದಿನಾಂಕ 29/12/2004 ಗೆಜೆಟ್ ಪ್ರೊವಿಷನರಿ ಹುದ್ದೆಗಳು. ನಾನು ಶಿಕ್ಷಣದಲ್ಲಿ ಕನ್ನಡ, ಉದ್ಯೋಗದಲ್ಲಿ ಕನ್ನಡ, ಇವೆರಡೂ ವಿಚಾರವನ್ನು ಬೇಕಾದಷ್ಟು ಸತಿ ಪ್ರತಿಪಾದನೆ ಮಾಡಿದ್ದೀನಿ. ನಮ್ಮ ಊರಿನಲ್ಲಿ ನಮ್ಮ ಭಾಷಿಗರಿಗೆ ಜಾಗ ಸಿಗದೆ ಬೇರೆಯವ್ರನ್ನ ತಂದು ತಕ್ಕಂಥ ಕೆಲಸ ನಡೀತಾ ಇದೆ. ಸರ್ಕಾರ ಜವಾಬ್ದಾರಿರಹಿತವಾಗಿ ಜವಾಬ್ದಾರವಾಗಿ ನಡ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇವತ್ತು ಈ ದುರಂತ ಆಗಿದೆ. ಏನು ದುರಂತ? ಕಣ್ಣೆದುರಿಗೆ ಗೊತ್ತಿರೋ ಹಾಗೆ ಮೊದಲನೇ ಪರೀಕ್ಷೆಯಲ್ಲಿ ಕನ್ನಡದ ಜನಗಳು ಬರೆಯೋದಕ್ಕಾಗದೇ ಇರತಕ್ಕಂಥ ತಪ್ಪುಗಳನ್ನು, ಬೇಕಾದಷ್ಟು ತಪ್ಪುಗಳನ್ನು ಕೊಟ್ಟು ಫೇಲ್ ಆಗೋ ರೀತಿಯಲ್ಲಿ ಮಾಡಿದ್ದೀರ. ಆಯಿತು, ಅದನ್ನು ಗಮನಕ್ಕೆ ಬಂದಾದ್ಮೇಲೆ ಏನು ಮಾಡಿದ್ರ? ಕ್ರಮ ತಗೊಂಡ್ರ ಅವ್ರ ಮೇಲೆ.
ಯಾವುದೇ ಕಾರಣಕ್ಕೂ ತಪ್ಪುಗಳು ಆಗಬಾರದು. ಭವಿಷ್ಯದ ಜನಗಳ ವಿದ್ಯಾರ್ಥಿಗಳ ಮತ್ತು ಯುವಕರ ಭವಿಷ್ಯ ನಿಂತಿದೆ ಅಂತ ಗೊತ್ತಿದ್ರು ಕೂಡ ಅದನ್ನು ಮಾಡಿದ್ರ. ಅದಕ್ಕೇನೋ ಸರಿ ಒಪ್ಕೊಂಡ್ರ, ಇನ್ನೊಂದು ಪರೀಕ್ಷೆ ಮಾಡಿದ್ರ. ಅದಕ್ಕಿಂತ ಜಾಸ್ತಿ ತಪ್ಪುಗಳು ಮತ್ತು ಸಾಮಾನ್ಯವಾಗಿ ಪಾಸ್ ಆಗಕ್ಕಾಗದೇ ಇರ್ತಕ್ಕಂಥದ್ದು. ನಿಮ್ಮ ಉದ್ದಟತನ ಸರ್ಕಾರ ಎಲ್ಲಿವರೆಗೂ ಬಂದಿದೆ? ಅಷ್ಟು ತಪ್ಪು ಮಾಡಿದವ್ರ ಮೇಲೆ ಕ್ರಮ ಇಲ್ಲ, ಮತ್ತೆ ತಪ್ಪು ಮಾಡಿದವ್ರನ್ನೇ ಕ್ಷಮಿಸ್ತೀರಾ. ತಪ್ಪಿಗೆ ಒಳಗಾಗಿರೋರಿಗೆ ಶಿಕ್ಷೆ, ಮತ್ತೆ ಪರೀಕ್ಷೆ ಇಲ್ಲ, ಮತ್ತೆ ಇವ್ರೇನಾದರೂ ಚಿಂತೆ ಇಲ್ಲ. ಈಗಾಗಲೇ ಮತ್ತೆ ಮೇನ್ ಎಕ್ಸಾಮ್ಸಿಗೆ ತಯಾರಿ ಮಾಡಿದ್ದೀರಾ. ನಾವು ಇಲ್ಲಿ ಒಕ್ಕಾರ್ತ ಕೇಳ್ತಾ ಇರ್ತಕ್ಕಂಥದ್ದು, ದಿನಾಂಕ 21/12/24 ನಡೆದ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಸುಮಾರು ಪ್ರಶ್ನೆಗಳಲ್ಲಿ ಭಾಷಾಂತರ ಲೋಪವಾಗಿರುವ ಕಾರಣ ಕೂಡಲೇ ಮರುಪರೀಕ್ಷೆ ನಡೆಸಬೇಕು. ಇಲ್ಲವಾದಲ್ಲಿ ಪೂರ್ವಭಾವಿ ಪರೀಕ್ಷೆ ಎದುರಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ರೆ ಸಂಪೂರ್ಣ ಕ್ರಾಂತಿಯನ್ನು ನಾವು ರಾಜ್ಯಾದ್ಯಂತ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಎಲ್ಲರೂ ಸಿದ್ಧ ಇದ್ದೀವಿ. ಈ ವೇದಿಕೆಗೆ ಬಂದದ್ದವರು ಎಲ್ಲರೂ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಬಹಳ ಮುಖ್ಯವಾಗಿ ಎಷ್ಟು ದುರಂತ ಅಂದರೆ ನಿಮ್ಗೆ ಹೇಳ್ತೀನಿ ವೆಂಕಟಸ್ವಾಮಿ ಅವರೇ, ಲೋಕ್ ಅವರೇ, ನಮ್ಮ ಕಾಂತಕುಮಾರ್ ಅವರೇ, ಉದ್ಯೋಗ ನೀತಿ ತಂದರು, ಕಾಯ್ದೆ ತಂದರು. ಕನ್ನಡಿಗರಿಗೆ ಉದ್ಯೋಗ 80% ಮೇಲೆ 60% ಮೇಲೆ ಕೆಲವರಿಗೆ ಈ ಥರದೆಲ್ಲ ತಂದರು. ತಂದಾದ ಮೇಲೆ ಈ ಸರ್ಕಾರ ಅಷ್ಟು ಪ್ರೀತಿಯಿಂದ ಕನ್ನಡದ ಬಗ್ಗೆ ಮಾತಾಡೋರು ಅದು ಸದನದಲ್ಲಿ ಮಂಡಿಸಿ ಒಪ್ಪಿಗೆ ಎಲ್ಲ ಆದಮೇಲೂ ಕೂಡ ಅನುಷ್ಠಾನ ತರಕ್ಕೆ ಬೇರೆಯವರು ಒತ್ತಡ ಬಂತು. NRIನವರು, IT-BTನವ್ರದ್ದು, ಶ್ರೀಮಂತರದು ಅದನ್ನು ತಡೆ ಹಿಡ್ಕೊಂಡು ಕೂತಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಕೊಡೋ ಆ್ಯಕ್ಟನ್ನು, ಒಪ್ಪಿರೋ ಆ್ಯಕ್ಟನ್ನು. ಅಂದರೆ ಇವ್ರನ್ನೇನು ನಂಬಕ್ಕಾಗತ್ತೆ? ಸುಳ್ಳು ಸರ್ಕಾರ, ನುಡಿದಂತೆ ನಡೆದೇ ಇರತಕ್ಕಂಥ ಸರ್ಕಾರ. ಅಪಾರವಾದ ಪ್ರೀತಿ ಇತ್ತು ಸಿದ್ದರಾಮಯ್ಯನವ್ರ ಮೇಲೆ. ಕೇವಲ ಶೋಷಿತರ ವರ್ಗದವರ ನಾಯಕರಷ್ಟೇ ಅಲ್ಲ, ಕನ್ನಡಕ್ಕೆ ಖಂಡಿತವಾಗಲೂ ಕಡ್ಡಾಯವಾಗಿ ಇವರು ಎಲ್ಲವನ್ನೂ ಮಾಡ್ತಾರೆ ಅಂದಾಗ ಆ ಒಂದು ಆ್ಯಕ್ಟನ್ನು ಇದುವರೆಗೂ ತಡೆ ಹಿಡಿದಿದ್ದಾರೆ. ಮತ್ತು ಇವತ್ತು ಜಾತಿ ಗಣತಿ ಇದೆ. ಜಾತಿ ಗಣತಿ ಬಂದರೆ ಕೇವಲ ಒಬ್ಬರಿಗೆ ಅನುಕೂಲ ಆಗಲ್ಲ. ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಎಲ್ಲ ಜಾತಿಯ ವರ್ಗಕ್ಕೂ ಅನುಕೂಲ ಆಗುತ್ತೆ. ಇವತ್ತು ದೇಶದಲ್ಲಿ ದುರಂತ ಆ ಜಾತಿ ಗಣತಿಯನ್ನು ತರದೇ ಇರೋದ್ರಿಂದಲೇ ಸಮಾನವಾದ ಹಕ್ಕನ್ನು ಯಾರೂ ಪಡೆಯೋಕ್ಕಾಗಿಲ್ಲ ಇವತ್ತಿನ ದಿವಸ. ಅದನ್ನು ತನ್ನಿ ಅಂದರೆ ಇವತ್ತು ತರ್ತೀವಿ ಅಂತ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗಳು ಮುಂದೂಡಿದ್ದಾರೆ. ಯಾರ್ದೋ ಬಲಾಢ್ಯರಿಗೆ ಬಲಿಯಾಗಿ ಮುಂದೂಡಿದ್ದಾರೆ. ಅದನ್ನೂ ಸೇರಿಸ್ಕೊಂಡು ಹೋರಾಟ ಮಾಡ್ತೀವಿ. ನನ್ನ ಜಾತಿ ಅನ್ನೋದಲ್ಲ, ಯಾವ ಜಾತಿಯಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗವಾಗಿ ಅನುಕೂಲವಿಲ್ವೋ ಅವರೆಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ವೀಕ್ ಆದರೂ ನೀವು ಮಾಡದೇ ಇದ್ರೆ ಮುಖ್ಯಮಂತ್ರಿಗಳೇ, ನೀವು ಕೈಲಾಗದ ಮುಕ್ತಿ ಅನ್ನೋದಕ್ಕಿಂತ ಅಧಿಕಾರ ಆಸೆಗೋಸ್ಕರವಾಗಿ, ಅಸ್ತಿತ್ವಕ್ಕೋಸ್ಕರವಾಗಿ ತಲೆಬಾಗ್ತಾ ಇದ್ದೀರಲ್ಲ, ಅದು ದುರಂತ. ಅದನ್ನು ಖಂಡಿಸ್ತಾ ಇದ್ದೀವಿ ಇವತ್ತಿನ ದಿವಸ ಈ ವೇದಿಕೆ ಮೇಲೆ. ಆ ಕಾರಣಕ್ಕೋಸ್ಕರ ಅದರ ಜೊತೆಯಲ್ಲಿ ಇವಾಗಿದು ಪದೇ ಪದೇ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ತಪ್ಪು ಎಸಗುತ್ತಿರುವ ಆಯೋಗದ ಪರೀಕ್ಷಾ ನಿಯಂತ್ರಕರಾದ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಮತ್ತು ಇತರೆ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಬೇಕು, ಶಿಕ್ಷೆ ಆಗಬೇಕು. ಅವರ ತಪ್ಪಿನಿಂದ ನಾವೆಲ್ಲ ಇಷ್ಟನ ಸಾಯಬೇಕಾದ ಅಗತ್ಯ ಇಲ್ಲ. ಬಹಳ ಮುಖ್ಯ. ಪದೇ ಪದೇ ಅದು ಮುಂದಿನ ಎಲ್ಲ ನೇಮಕಾತಿಗಳನ್ನು ಅಧಿಸೂಚನೆ 1 ವರ್ಷದ ಒಳಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆಗೊಳಿಸಬೇಕು. ಮಾಧ್ಯಮದವರಲ್ಲಿ ಒಂದು ಕೇಳ್ಕೊತೀನಿ, ನಾವ್ಯಾರು ಇಲ್ಲೇನು ದೊಡ್ಡ ಮನುಷ್ಯರಲ್ಲ, ನೀವೆಲ್ಲರೂ ಇವ್ರ ಭವಿಷ್ಯ ಇರೋದ್ರಿಂದ ಈ ಸರ್ಕಾರಕ್ಕೆ ಇದನ್ನು ಚಾಟಿ ಮುಟ್ಟೋವಾಗೆ ತಾವು ತಲುಪಿಸಬೇಕಾಗತ್ತೆ. ತಲುಪಿಸೋದ್ರ ಜೊತೆಗೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಿಮ್ಮ ಸರ್ಕಾರವನ್ನು, ಅಸ್ತಿತ್ವವನ್ನೇ ಅಲುಗಾಡಿಸ್ತಕ್ಕಂಥ ಈಗೇನಾಗಿದೆ ಇವತ್ತು ನೋಡಿ, ಇದು ಯಾವ ಕಡೆನೂ ಗಮನ ಇಲ್ಲ ಈ ಸರ್ಕಾರಕ್ಕೆ. ಅಲ್ಲಿ ಪಕ್ಷಾಧ್ಯಕ್ಷ ಯಾರಾಗಬೇಕು, ಮುಖ್ಯಮಂತ್ರಿ ಯಾರಾಗಬೇಕು, ಬದಲಾಯಿಸೋದು ಹೆಂಗೆ. ಅವ್ರ ಗುಂಪಿನಲ್ಲೇ 3 ಗುಂಪು. ಆ ಪಾರ್ಟಿಲೂ ಹಂಗೆ, ನ್ಯಾಷನಲ್ ಪಾರ್ಟಿಲೂ ಅಷ್ಟೇ. ಆ ಮಕ್ಕಳು ಅಧ್ಯಕ್ಷರಾಗಬೇಕಾ, ಬೇರೆಯವರಾಗಬೇಕಾ, ಏನು ಎತ್ತಾಳಾಗಬೇಕು. ಇದು ನಿಮ್ಗೆ ಆದ್ಯತನ? ಈ ಮಕ್ಕಳ ಭವಿಷ್ಯ, ಮುಂದಿನ ಜನಾಂಗದ ಭವಿಷ್ಯನ ಮುಖ್ಯನ ಅನ್ನೋದನ್ನು ಯೋಚನೆ ಮಾಡಿ. ಮರೀರಿ ಇದೆಲ್ಲವನ್ನು ಮಾಡಿ. ಅಧಿಕಾರ ಇರುತ್ತೆ ಹೋಗುತ್ತೆ. ದೇವರಾಜ ಅರಸು ಒಂದು ಕಾಲದಲ್ಲಿ ಉಳುವವನಿಗೆ ಭೂಮಿ ಅನ್ನೋದು ತಂದಾಗ ಬೇಕಾದಷ್ಟು ಗಲಾಟೆ ಆಯಿತು. ಆದರೆ ಇವತ್ತಿನ ದಿವಸ ಎಷ್ಟು ಜನ ಬಡವರು ಜಮೀನನ್ನು ಇಟ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಧ್ವನಿ ಬಂತು ಸಂವಿಧಾನದಲ್ಲಿ. ಆ ದೃಷ್ಟಿಯಿಂದ ಉದ್ಯೋಗದ ಕಾಯ್ದೆಯನ್ನು ತನ್ನಿ. ಜೊತೆಗೆ ಈಗ ತುರ್ತಾಗಿ ಈ ಹಮ್ಮಿಕೊಂಡಿರ್ತಕ್ಕಂಥ ಇದ್ರ ಮುಖೇನ ಹೇಳ್ತಾ ಇದ್ದೀನಿ, ನಮ್ಮವರು 11 ಬೇಡಿಕೆಗಳನ್ನ ಇಟ್ಟಿದ್ದಾರೆ ಗೆಳೆಯರು. ಎಲ್ಲವೂ ಒಪ್ಪುವಂಥದ್ದೇ.
ಆಯೋಗವು ನಡೆಸುವ ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ಮೊದಲ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ, ಇದು ಬಹಳ ಮುಖ್ಯ, ಪ್ರಶ್ನೆ ಪತ್ರಿಕೆ ಮೊದಲು ಕನ್ನಡದಲ್ಲಿ ಕರಡನ್ನು ಮಾಡಿ ಆಮೇಲೆ ಇಂಗ್ಲೀಷಿಗೆ ತರ್ಜನೆ ಮಾಡಿ. ನೀವು ದರಿದ್ರ ಇಂಗ್ಲೀಷನ್ನು ತಂದುಬಿಟ್ಟು ಅದಕ್ಕೆ ಡಿಕ್ಷನರಿನಲ್ಲಿ ತಗೊಂಡು ಉತ್ತರ ಅದನ್ನು ಓದ್ಬಿಟ್ರೆ ಭಯ ಆಗುತ್ತೆ. ಒಂದು 30, 50, 60 ಯಾವುದಕ್ಕೆ ಯಾವುದು ಅಂತಲೇ ಗೊತ್ತಿಲ್ಲ, ಅರ್ಥಗಳು ಗೊತ್ತಿಲ್ಲ. ಅದನ್ನು ಧೈರ್ಯವಾಗಿ ಕೊಟ್ಟಿದ್ದಾರೆ, ಸರ್ಕಾರ ಒಪ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ನಿಮಗೆ ಇವತ್ತಿನ ದಿವಸ. ಇನ್ನೂ ಅಧಿಕಾರದಲ್ಲಿ ಅವ್ರು ಇಟ್ಕೊಂಡಿದ್ದೀರಲ್ಲ ಅಂತ. ಪ್ರಶ್ನೆಗಳು ಮೊದಲು ಕನ್ನಡದಲ್ಲಿ ಆಗಬೇಕು, ಆಮೇಲೆ ಯಾವ ಭಾಷೆ ಬೇಕಾದ್ರೂ ಮಾಡ್ಕೊಳ್ಳಿ. ಆಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ಎಲ್ಲ ಪರೀಕ್ಷೆಗಳು ಆಗಬೇಕು. ಬ್ಯಾಂಕ್ನಲ್ಲಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಪಬ್ಲಿಕ್ ಅಂಡರ್ ಸೆಕ್ಟರ್ನಲ್ಲಿರ್ಬೋದು, ITBTನಲ್ಲಿರ್ಬೇಕು. ಕನ್ನಡಿಗರಿಗೆ ಮೊದಲು ಉದ್ಯೋಗ, ಆಮೇಲೆ ನಂತರ ನಮ್ಮ ಅನ್ನ ಬೇಕು, ನಮ್ಮ ನೀರು ಬೇಕು, ನಮ್ಮ ಆಹಾರ ಬೇಕು, ನಮ್ಮ ತೆರಿಗೆ ವಿನಾಯಿತಿ ಬೇಕು. ನಾವು ಬೇಡ, ನಮ್ಮ ಭಾಷೆ ಬೇಡ ಅನ್ನೋರು ನೀವು ಬೇಡ, ನೀವು ಈ ರಾಜ್ಯದಿಂದಲೇ ಬಹಿಷ್ಕಾರ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಬಂದಿದ್ದು. ಈಗಾಗಲೇ ಬಾಕಿ ಉಳಿದಿರುವಂತಹ CTI, AO, AO ಮತ್ತು JTO ಅಂತಿಮ ಆಯ್ಕೆ ಪಟ್ಟಿಯನ್ನು ತಕ್ಷಣವೇ ಬಿಡುಗಡೆಗೊಳಿಸಿ, ನೇಮಕಾತಿ ಪ್ರಕ್ರಿಯೆಗಳು ಪೂರ್ಣಗೊಂಡಿರುವ ವಿವಿಧ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಬೇಕು. ಆಯ್ಕೆ ಪ್ರಕ್ರಿಯೆಗಳಲ್ಲಿ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳಲು ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ಬಿಗಿಯಾದ ಕ್ರಮ ಕೈಗೊಳ್ಳಬೇಕು. ಇದು ಮಿಕ್ಕಿದ್ದು ನಾನು ಏನು ಹೇಳೋಕ್ಕಲ್ಲ. ಇವತ್ತು ನಮಗೆ ಬೇಕಾಗಿರೋದು, ತುರ್ತಾಗಿ ಬೇಕಾಗಿರೋದು ತಡೆ ಹಿಡೀರಿ. ಪರೀಕ್ಷೆ ಏನು ಮಾಡಿದ್ದೀರೋ ಅದು ರದ್ದು ಮಾಡಿ, ಅಥವಾ ಎರಡನೇದು ಮಾಡಿ. ಯಾರಿಗೂ ಏನು ತೊಂದರೆ ಬೇಡ, ಮೇನ್ಸ್ ಎಲ್ರಿಗೂ ಕೊಡಿ, ನೋಡೋಣ ನಾವು ಪಾಸ್ ಮಾಡ್ಕೊಂತೀವಿ, ಅಲ್ಲಿ ತಪ್ಪು ಮಾಡ್ತೀವಿ ಮಾಡಿ. ಭಾಳ ಅನ್ಬೋದು ಈಗ ಪಾಸ್ ಆಗಿರೋರ ಗತಿ ಏನು ಅಂತ, ಅಲ್ಲಿ ಅವ್ರನ್ನೂ ಕೊಡಿ, ಇವ್ರನ್ನೂ ಕೊಡಿ. ಈಗ ನೀವು ಮಾಡಿರೋ ತಪ್ಪುಗಳಿಗೆ ನೀವೇ ಮಣ್ಣು ತಿನ್ಬೇಕೇ ಹೊರತು ನಮಗೆ ತಿನ್ಸಕ್ಕೆ ಬರಬೇಡಿ. ತಿನ್ಸಕ್ಕೆ ಬಂದರೂ ನಾವು ಒಪ್ಪೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ನಾನು ಮೊದಲನೇದಾಗಿ ಭಾಷೆಯ ವಿಚಾರದಲ್ಲಿ ಕಾಯ್ದೆ ತನ್ನಿ, ಕಾಯ್ದೆಯನ್ನು ಪೆಂಡಿಂಗ್ ಇಟ್ಟಿದ್ದೀರಾ, ನೀವು ಉದ್ಯೋಗವನ್ನು ಕೂಡ ಕನ್ನಡಿಗರಿಗೆ ಬರಬೇಕು ಅಂತಕ್ಕಂಥ. ಇಡೀ ರಾಷ್ಟ್ರದಲ್ಲಿ ಜಾತಿಯ ಸಮೀಕ್ಷೆಯನ್ನು ತಂದರೆ ನಾವು ಯಾರ್ಯಾರು ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಎಷ್ಟು ಜನಕ್ಕೆ ಸಮಾನ ಬೇಕಾಗಿದೆ, ಸರ್ವರಿಗೂ ಸಮಪಾಲು ಸಮಬಾಳು ಅನ್ಬೇಕಾದ್ರೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಯಾರದೇ ಒತ್ತಡಕ್ಕೆ ಮಣಿಯಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಖಂಡಿಸ್ತಾ ಇದ್ದೀನಿ, ಇವತ್ತು ನೀವು ಯಾವ ಜಾತಿ ಗಣತೆಯನ್ನು ಎಷ್ಟು ಜನ ಇದ್ದೀವಿ ಅನ್ನೋದನ್ನ ಇವತ್ತಿಂದ ಬಿಡುಗಡೆ 160 ಕೋಟಿ ಖರ್ಚು ಮಾಡಿ ನೀವೇ ಮಾಡಿದ್ದೀರಾ. ನೋಡಿ ಎಂಥ ದುರಂತ ಇದೆ. ಇದನ್ನು ಹೇಳ್ತಾ ಇದ್ದೀನಿ ಮಾಧ್ಯಮಕ್ಕನ್ನು. 2013ರಲ್ಲಿ ನೇಮಕ ಮಾಡಿದ್ರ, 160 ಕೋಟಿ ಖರ್ಚು ಮಾಡಿದ್ರ, ನಿಮಗೆ ತಂದು ಕೊಟ್ಟರು, ನೀವು ತಗೊಳ್ಲಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ತಂದು ಕೊಟ್ಟರು, ಅವ್ರು ತಿರಸ್ಕಾರ ಮಾಡಿದ್ರು. ಯಡಿಯೂರಪ್ಪನವ್ರಿಗೆ ತಂದು ಕೊಟ್ಟರು, ಅವ್ರು ತಿರಸ್ಕಾರ ಮಾಡಿದ್ರು. ಬಸವರಾಜ ಬೊಮ್ಮಾಯಿಗೆ ತಂದು ಕೊಟ್ಟರು, ಅವ್ರು ತಿರಸ್ಕಾರ ಮಾಡಿದ್ರು. ಮತ್ತೆ ಮುಖ್ಯಮಂತ್ರಿ ಆಗಿದ್ದೀರಾ, ನೀವು ತಿರಸ್ಕಾರ ಮಾಡೋ ಸ್ಥಿತಿಯಲ್ಲಿದ್ದೀರಾ. ಇವತ್ತು ಹೆದರಿಕೆ ನೋಡ್ತಾ ಇದ್ರೆ ನಿಮ್ಮ ಅಸ್ತಿತ್ವಕ್ಕೆ ಕಾಯಬೇಡಿ. ಆಗಿದ್ದೀರಾ ಮುಖ್ಯಮಂತ್ರಿಗಳು, ಎರಡು ಟರ್ಮ್ ಆಗಿದ್ದಾರೆ, ಇನ್ನೇನು ಬೇಕಾಗಿದೆ ಅಲ್ವರಾ? ನಾನು ನೋಡಿ ಮುಖ್ಯಮಂತ್ರಿ ಆಗಲೇ ಇಲ್ಲ, ಹಾಗೇ ಇದ್ದೀನಿ ಜನಗಳ ಮನಸ್ಸಿನಲ್ಲಿ. ಆ ಜನಗಳ ಮನಸ್ಸಿನಲ್ಲಿ ಕಾಯಂ ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾಯಂ ಆದ ಕೆಲಸ ಮಾಡಿ, ಈ ಪರೀಕ್ಷೆಯನ್ನು ರದ್ದು ಮಾಡಿ ಮತ್ತು ಎಲ್ಲರನ್ನೂ ಮೇನ್ಸಿಗೆ ಕಳಿಸಿ, ಇಲ್ಲದೆ ಹೋದರೆ ಹೊಸ ಪರೀಕ್ಷೆಯನ್ನು ಮಾಡಿ. ಇದು ನನ್ನ ತೊಟ್ಟು ಬೇಡಿಕೆ. ಇದ್ರ ಜೊತೆಯಲ್ಲಿ ಜಾತಿ ಗಣತಿಯನ್ನು ಇನ್ನೊಂದು ದುರಂತ ನೋಡಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇ ಕ್ಲಾರಿಫೈ ಮಾಡಬೇಕು. ಇವತ್ತು ಒಂದು ಪತ್ರಿಕೆಯಲ್ಲಿ ಬಂದಿದೆ, ಗುತ್ತಿಗೆದಾರರ ಹಣಗಳನ್ನು ಬಿಡುಗಡೆ ಮಾಡದೆ ತೊಂದರೆ ಆಗಿದೆ ಎಂದಿದ್ದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಗುತ್ತಿಗೆದಾರ ಅಂತ ನೀವೇ ಹೇಳಿದಾರೆ ಅಂತ ಅವ್ರು ಹೇಳಿದ್ದಾರೆ. ನೀವು ಅಕಸ್ಮಾತ್ ಹೇಳಿದ್ರೆ ಹೇಳಿದ್ದೀನಿ ನಾನು ಅಂತ ಒಪ್ಕೊಳ್ಳಿ, ಹೇಳಿಲ್ಲದೆ ಇದ್ರೆ ಅದನ್ನು ಕ್ಲಾರಿಫೈ ಮಾಡಿ. ಆ ಕಿಯೋನಿಕ್ಸ್ ವಿಚಾರದಲ್ಲಿ ಸಾಮೂಹಿಕ ಎಂಥದ್ದು ಸಾವಿಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೆ 300 ಕೋಟಿ ಹಣ ಕೊಡದೇ ಇರೋದ್ರಿಂದ ಅವರು ಆತ್ಮಹತ್ಯೆ ಮಾಡ್ಕೋತೀವಿ ಅಂದ್ರೂ ನೀವು ಸುಮ್ಮನಿದ್ದೀರಾ ಅನ್ನೋತಿದ್ದೀರಾ, ಅದು ದುರಂತ. ಅವ್ರಿಗೂ ಏನಾದರೂ ಒಂದು ತೀರ್ಮಾನವನ್ನು ಮಾಡಿ ಅಂತ ಹೇಳಿ, ಯಾರು ಈಗ ನಮ್ಮ ವೇದಿಕೆ ಮೇಲೆ ಬೆಂಬಲ ಕೊಡಕ್ಕೆ ಬಂದಿದ್ದಾರೋ ಆ ಎಲ್ಲ ಗೆಳೆಯರಿಗೂ ಒಂದು ಜೋರು ಚಪ್ಪಾಳೆಯೊಂದಿಗೆ ಕರತಾಡವನ್ನು ಮಾಡಬೇಕು ಅಂತ ಕೇಳಿಕೊಂಡು, ಭಾಳ ಇನ್ನು ಉದ್ದನೆ ಭಾಷಣ ನಾನು ಮಾಡೋದಿಲ್ಲ. ಆಮ್ ಆದ್ಮಿ ಪಕ್ಷ ಅಂತ ಬಂದಿಲ್ಲ, ಒಬ್ಬ ಕನ್ನಡಿಗನಾಗಿ ನಾನು ಕೂಡ ಕನ್ನಡದ ಪರವಾಗಿ ನಾನು ಎಷ್ಟೋ ನಿಮಗೆ ಜ್ಞಾಪಕ ಇಲ್ಲ, ಬೆಂಗಳೂರಿನ ಇಷ್ಟು ಕೆಲಸ ಮಾಡಬೇಕಾದ್ರೆ ಇಂಗ್ಲೀಷ್ ಪತ್ರಿಕೆಯನ್ನು ಪ್ರಮೋಷನ್ನಿಗೆ ಕೊಟ್ಟರು. ಅವತ್ತೇ ವಿರೋಧ ಮಾಡಿ ನಾನು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬರೆಯಲ್ಲ, ಕನ್ನಡದಲ್ಲಿ ಬರಿತೀನಿ, ಬರದೆ ಫೇಲ್ ಮಾಡಿದ್ರು, ಹೋರಾಟ ಮಾಡಿದೆ, ಆಮೇಲೆ ವ್ಯಾಲ್ಯೂ ಮಾಡಿದೆ, ಪಾಸ್ ಮಾಡಿದ್ರು. ಅಂದರೆ ಅವತ್ತಿನ ದಿವಸವೇ ಹೋರಾಟ ಈ ರೀತಿ ಮಾಡಿದ್ದೀನಿ. ಕನ್ನಡದಲ್ಲಿ ವ್ಯವಹಾರ ಮಾಡಬೇಕಂತೆ, ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಅಂತೆ. ಹಾಗಾಗಿ ಈ ದುರಂತಕ್ಕೆ ಒಳಗಾದವರಿಗೆ ಮೊದಲನೇದಾಗ ಅಮಾನತ್ನಲ್ಲಿಡೋದು, ಏನು ಶಿಕ್ಷೆ ಕೊಡ್ತೀರೋ ಕೊಡಿ. ಆಮೇಲೆ KPSC ಸುಧಾರಿಸಿ,
KPSC ಸುಧಾರಿಸಿ. ಯಾಕೆಂದ್ರೆ ಲಕ್ಷಾಂತರ ಜನರ ಬದುಕಿನ ಭವಿಷ್ಯ ಇದೆ. ಈ ಕರಪ್ಷನ್ ಮಾಡತಕ್ಕಂಥವ್ರು, ತಪ್ಪು ಮಾಡ್ತಕ್ಕಂಥವ್ರು, ಅವ್ರು ಏನು ತಪ್ಪು ಮಾಡಿದ್ರು ಸಹಿಸಿ ನಮಗೆ ತಪ್ಪಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು ಅಂತ ಹೇಳಿ, ಕ್ಷಮೆ ಇರಲಿ ಆರ್ಗನೈಸರ್ಸ್ಗೆ, ಸಂಜೆವರೆಗೂ ನಿಮ್ಮ ಜೊತೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಬೇಕು ನಾನು ನನ್ನ ತಂಡ ಅನ್ಕೊಂಡಿದ್ದೆ. ಇದೇ ಥರ 3 ಹೋರಾಟಕ್ಕೆ ಇನ್ನೊಂದು ಕಡೆ ಹೋಗ್ಬೇಕಾಗಿದೆ. ನನಗೆ ಯಾವ ಜಾಗವೂ ಬೇಕಾಗಿಲ್ಲ, ಯಾವ ಸ್ಥಾನವೂ ಬೇಕಾಗಿಲ್ಲ. ಅನ್ಯಾಯ ಆದವರಿಗೆ ನ್ಯಾಯ ಸಿಕ್ಕೋದಕ್ಕೆ ನನ್ನ ಹೋರಾಟವನ್ನು ಕಾಯ್ದಿರಿಸಿರ್ತೀನಿ, ಇದನ್ನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ಯಾರ್ಯಾರು ಬರ್ತಿರೋ ಯಾವ ಪಕ್ಷದವ್ರನ್ನೆಲ್ಲ ಇಲ್ಲೇ ನಾನೇ ಆಹ್ವಾನ ಮಾಡ್ತಾ ಇದ್ದೀನಿ. ಅದು BJPಯವರಿರಲಿ, JDSನವರಿರಲಿ, ಇಂಥ ವಿಚಾರದಲ್ಲಿ ಪಕ್ಷಭೇದ ಮರೆತು ನಿಮ್ಮ ಸಿದ್ಧಾಂತವನ್ನು ಕೈ ಜೋಡಿಸಿ ಇದಕ್ಕೆ ಶಕ್ತಿ ತುಂಬಿ ಪರಿಹಾರ ಕೊಡಿಸಿ ಅಂತ ಹೇಳಿ, ಸರ್ಕಾರವನ್ನು ಕೂಡ ಈ ಪರಿಹಾರ ಕೊಡದೇ ಇದ್ರೆ ನಿಮ್ಮ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ನಾವು ನಿಮ್ಮನ್ನು ವಿರೋಧ ಮಾಡೋದು ಅನಿವಾರ್ಯವಾಗುತ್ತೆ. ತಾಲೂಕ್ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ಮಹಾನಗರ ಪಾಲಿಕೆಯ ವಿರುದ್ಧವಾಗಿ ಬೇರೆ ಒಬ್ಬ ವ್ಯಕ್ತಿ, ನಮ್ಮಲ್ಲೇ ಒಬ್ಬ ಹುಡುಗರನ್ನ ನಿಲ್ಲಿಸಿ, ನಮ್ಮಲ್ಲೇ ಇಲ್ಲಿ ಯಾರು ಕನ್ನಡದಲ್ಲಿ ಅನ್ಯಾಯ ಆಗಿದೋ ಅವ್ರನ್ನ ನಿಲ್ಲಿಸಿ ಗೆಲ್ಲಿಸಿ ನಮ್ಮ ಹಕ್ಕನ್ನು ನಾವೇ ಪಡಿತೀವಿ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಒಳ್ಳೇದಾಗಲಿ. ಆಗದೇ ಇದ್ದಾಗ ಮತ್ತೆ ತಿರ್ಗಾ ಬೀದಿಗೆ ಬರ್ತೀನಿ ನಾನು. ಧನ್ಯವಾದಗಳು.